ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ವಿಶೇಷವಾಗಿ ಒಂದು ಸ್ಥಳವನ್ನು ತೋರಿಸಲಿಕ್ಕೆ ಅಂತ ಬಂದಿದ್ದೀನಿ. ಎಲ್ಲಿ ಬಂದಿದ್ದೀನಿ ಅಂತಂದರೆ ಚಿಕ್ಕಮಗಳೂರು ಜಿಲ್ಲೆಯ ಸಕ್ಕರೆಪಟ್ಟಣ ಹೋಬಳಿಯ ಅಯ್ಯನಕೆರೆ ಜಾಗ. ಇದು ಅಯ್ಯನಕೆರೆ ಚಿಕ್ಕಮಗಳೂರು ಜಿಲ್ಲೆಗೆ ಪ್ರಸಿದ್ಧವಾದದ್ದು. ಹೇಗಿದೆ ಅನ್ನೋದನ್ನು ನಾನು ತೋರಿಸ್ತೀನಿ. ನನ್ನೊಡನೆ ನೀವು ಕೂಡ ಬನ್ನಿ ನೋಡಿ. ಹಾಯ್ ಹಲೋ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಅಯ್ಯನಕೆರೆ, ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ಜಾಗ ಬಂದು ಅಯ್ಯನಕೆರೆ. ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಸಕ್ಕರೆಪಟ್ಟಣದ ಬಳಿ ಇರುವಂತಹ ಸುಂದರವಾದಂತಹ ಕೆರೆ. ಇದು ಐತಿಹಾಸಿಕ ಕೆರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪ್ರಸಿದ್ಧವಾದ ಈ ಕೆರೆ ಎಲ್ಲಿ ಬರುತ್ತೆ, ಚಿಕ್ಕಮಗಳೂರಿಂದ ಎಷ್ಟು ದೂರ ಆಗುತ್ತೆ ಅನ್ನೋದನ್ನು ನೋಡೋದಾದರೆ, ಈ ಕೆರೆ ಬಂದು ಚಿಕ್ಕಮಗಳೂರು ನಗರದಿಂದ ಸುಮಾರು 18ರಿಂದ 25 ಕಿಲೋಮೀಟರ್ಗಳಷ್ಟು ದೂರ ಆಗುತ್ತೆ. ಪುರಾತನವಾದಂತಹ ಐತಿಹಾಸಿಕ ಕೆರೆ ಇದು. ಇನ್ನು ಈ ಕೆರೆಯ ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಕರ್ನಾಟಕದ ಅತಿ ದೊಡ್ಡ ಕೆರೆಗಳಲ್ಲಿ 2ನೇ ಸ್ಥಾನವನ್ನು ಈ ಕೆರೆ ಪಡ್ಕೊಂಡಿದೆ. ಬನ್ನಿ ಈ ಕೆರೆಯ ಸುತ್ತ ಒಂದು ರೌಂಡ್ ಹಾಕೊಂಡು ಬಂದೇ ಬಿಡೋಣ. ನೋಡಿ, ಆವಾಗ ನಾವು ನೋಡಿದಾಗ ಈ ಕೆರೆಗೆ 5 ಕಿಲೋಮೀಟರ್ ದೂರ ಇತ್ತು, ಈಗ 20 ಮೀಟರ್ ದೂರ ತೋರಿಸ್ತಾ ಇದೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ನಾವು ಈ ಕೆರೆಯನ್ನು ರೀಚ್ ಆಗೇ ಬಿಡ್ತೀವಿ. ನಂತರ ಈ ಕೆರೆಯ ಸ್ಪೆಷಾಲಿಟಿ ಏನು, ಎಷ್ಟು ವರ್ಷಗಳಿಂದ ಈ ಕೆರೆ ಇದೆ, ಎಲ್ಲವನ್ನು ಕೂಡ ನೋಡೋಣ. ಓಕೆ, ಹಾಗೆ ನಮ್ಮ ಪ್ರಯಾಣ ಮುಂದೆ ಸಾಗ್ತಾ ಇದೆ. ಇನ್ನೊಂದು ಸ್ವಲ್ಪ ಸಮಯದಲ್ಲೇ ನಾವು ಅಯ್ಯನಕೆರೆಯನ್ನು ರೀಚ್ ಆಗೇ ಬಿಡ್ತೀವಿ. ಓಕೆನಾ? ಅಯ್ಯನಕೆರೆ ರೀಚ್ ಆದಮೇಲೆ ಅಯ್ಯನಕೆರೆ ಹೇಗಿದೆ, ವಿಸ್ತೀರ್ಣ ಎಷ್ಟು, ಮತ್ತು ಈ ಕೆರೆಯ ವಿಶೇಷತೆಗಳೇನು ಎಲ್ಲವನ್ನು ಕೂಡ ಒಂದೊಂದಾಗಿ ನೋಡೋಣ. ಅಂತೂ ಇಂತೂ ಅಯ್ಯನಕೆರೆ ಹತ್ರ ರೀಚ್ ಆಗೇ ಬಿಟ್ವಿ, ಆಯಿತಾ? ಇನ್ನು ನೋಡೋದಾದರೆ ಅಯ್ಯನಕೆರೆ ಎಷ್ಟು ಪ್ರಸಿದ್ಧಿ ಮತ್ತು ಇದು ಯಾವಾಗ ಪ್ರಾರಂಭ ಆಯಿತು ಎಲ್ಲವನ್ನು ನಾವು ತಿಳ್ಕೊಳ್ಳೋಣ. ಈ ಕೆರೆ 12ನೇ ಶತಮಾನದಲ್ಲಿ ಹೊಯ್ಸಳರ ರಾಜರ ಕಾಲದಲ್ಲಿ ನಿರ್ಮಾಣವಾದಂತಹ ಕೆರೆ. ಕೃಷಿ ಭೂಮಿಗೆ ನೀರು ಒದಗಿಸುವ ಉದ್ದೇಶದಿಂದ ನಿರ್ಮಿಸಲಾದಂತಹ ಕೆರೆ ಇದು. ಸುಮಾರು 900 ವರ್ಷಗಳಿಗಿಂತಲೂ ಹಳೆಯದಾದ ಕೆರೆ ಅಂತ ಹೇಳ್ಬೋದು. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಈ ಕೆರೆಯ ಸುತ್ತಮುತ್ತ ಹಲವಾರು ಚಿತ್ರಗಳ ಚಿತ್ರೀಕರಣಗಳು ಕೂಡ ಆಗಿದೆ. ಸೇವಂತಿ, ಚೈತ್ರದ ಪ್ರೇಮಾಂಜಲಿ, ಸಾಂಗ್ಲಿಯಾನ, ಲಾಕಪ್ ಡೆತ್, ಹೀಗೆ ಹಲವಾರು ಚಿತ್ರಗಳನ್ನು ಇಲ್ಲಿ ಚಿತ್ರೀಕರಿಸಲಾಗಿದೆ. ಹಾಗಾಗಿ ಇದೊಂದು ಶೂಟಿಂಗ್ ಸ್ಪಾಟ್ ಅಂತ ಕೂಡ ಹೇಳ್ಬೋದು. ನೋಡಿ, ಇದೆ ನೀವು ನೋಡ್ತಾ ಇರೋಂಥ ಕೆರೆ, ಅಯ್ಯನಕೆರೆ. ಏನಪ್ಪ ಅಂತಂದರೆ, ಕೆರೆಯ ಹಿಂಭಾಗದಲ್ಲಿ ಇರುವಂತಹ ಬೆಟ್ಟಗಳನ್ನು ನೀವು ನೋಡ್ತಾ ಇದ್ದೀರಾ, ಅದಕ್ಕೂ ಕೂಡ ಒಂದು ಇತಿಹಾಸ ಇದೆ. ಆ ಬೆಟ್ಟಗಳಿಗೆ ಶಕುನಗಿರಿ ಬೆಟ್ಟ ಅಂತ ಕರೀತಾರೆ. ಕೆರೆಯ ಹಿಂಭಾಗದಲ್ಲಿ ಪಿರಮಿಡ್ ಆಕಾರದಲ್ಲಿ ಸುಂದರವಾದಂತಹ ಶಕುನ ಬೆಟ್ಟವನ್ನು ನೀವು ನೋಡ್ಬೋದು. ಶಕುನಗಿರಿ ಬೆಟ್ಟವನ್ನು ನೀವು ನೋಡ್ಬೋದು. ನೋಡಿ ಯಾವ ರೀತಿ ಪಿರಮಿಡ್ ಆಕಾರವಾಗಿ ಕಾಣಿಸುತ್ತೆ ಹಿಂದ್ಗಡೆ ಇರತಕ್ಕಂಥದ್ದು. ಇದು ಕೆರೆಯ ಒಂದು ಪಕ್ಕದಲ್ಲಿ ಇರುವಂತಹ ಈ ವಾಲ್ ಅಂತಾರಲ್ಲ, ಅದು ಇದು. ಇನ್ನು ಕೆರೆಯ ವಿಶಾಲವಾದಂತಹ ಕೆರೆ, ಸುತ್ತಲೂ ಒಂದು ಸುಂದರವಾದಂತಹ ಪರಿಸರ. ಚಿಕ್ಕಮಗಳೂರು ಅಂದ ತಕ್ಷಣ ನಿಮಗೆ ಹೇಳಬೇಕಾಗಿಲ್ಲ, ಯಾಕೆಂತಂದರೆ ಸುಂದರವಾದಂತಹ ಪರಿಸರ, ಹಸಿರಿಗೆ ಆದಂಥದ್ದು ಈ ಚಿಕ್ಕಮಗಳೂರು. ಹಾಗಾಗಿ ನಮ್ಮನ್ನು ಕೈ ಬೀಸಿ ಕರಿತಾ ಇರುತ್ತೆ. ಯಾಕೆಂದರೆ ಇಲ್ಲಿನ ಹಸಿರು, ಅಚ್ಚಡವನ್ನು ಹಾಸಿ ಹೊದ್ಕೊಂಡಿರುವಂಥ ಹಸಿರು ಎಲ್ಲರನ್ನ ಕೈ ಬೀಸಿ ಕರೆಯುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ನೋಡಿ, ಮೇಲ್ನೋಟದಿಂದ ನಿಂತ್ಕೊಂಡು ನೋಡಿದ್ರೆ ಕೆರೆಯ ಸುಂದರವಾದ ದೃಶ್ಯ ನಮಗೆ ಕಾಣಿಸುತ್ತೆ. ಹಾಗೂ ಸುತ್ತಲೂ ಕಣಿವೆಗಳು ಹೇಗಿದೆ ಅಂತ, ಬೆಟ್ಟಗುಡ್ಡಗಳ ಸಾಲು ಮತ್ತೆ ನೋಡಬೇಕು ಅನಿಸುತ್ತೆ, ಮತ್ತು ಮನಸ್ಸಿಗೆ ಆಹ್ಲಾದಕರವನ್ನು ಕೂಡ ಕೊಡುತ್ತೆ. ಇಂತಹ ಒಂದು ದೊಡ್ಡ ಕೆರೆ ಕರ್ನಾಟಕದಲ್ಲೇ 2ನೇ ಅತಿ ದೊಡ್ಡ ಕೆರೆ ಅಂತ ಹೇಳಿಕೊಂಡ್ರೆ ನಿಜಕ್ಕೂ ಕೂಡ ಇದು ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು. ಹಾಗೂ ಅಕ್ಕಪಕ್ಕದ ರೈತರಿಗೆ, ಕೃಷಿ ಭೂಮಿಗಳಿಗೆ ನೀರನ್ನು ಕೂಡ ಒದಗಿಸುತ್ತಿರುವಂತಹ ಈ ಕೆರೆ ತುಂಬ ಸುಂದರವಾದ ಮತ್ತು ಅದ್ಭುತವಾದಂತಹ ಇತಿಹಾಸವನ್ನು ಹೊಂದಿರುವಂತಹ ಕೆರೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಹಾಗೂ ನೀವು ನೋಡ್ತಾ ಇದ್ದೀರಾ ನೋಡಿ, ಇದು ಶೂಟಿಂಗ್ ಸ್ಪಾಟು, ಮತ್ತು ಇಲ್ಲಿ ನಾವು ಛಾಯಾಚಿತ್ರವನ್ನು ಕೂಡ ತೆಗೆದುಕೊಳ್ಬೋದು. ಫೋಟೋಗ್ರಫಿ ಮಾಡೋರ್ಗಂತೂ ಮಾಡಿಸಿದಂಥ ಜಾಗ ಅಂತ ಹೇಳಲೇಬಹುದು ನಿಜಕ್ಕೂ ಕೂಡ. ಅದಕ್ಕೋಸ್ಕರನೇ ಇರಬೇಕು ಇಲ್ಲಿ ತುಂಬ ಚಲನಚಿತ್ರಗಳು ಚಿತ್ರೀಕರಣಗೊಂಡಿರೋದು. ಹಾಗಾಗಿ ಇದು ಒಂದು ಒಳ್ಳೆಯ ಶೂಟಿಂಗ್ ಸ್ಪಾಟ್ ಕೂಡ ಹೌದು. ಸ್ಥಳೀಯರು ಈ ಕೆರೆಯನ್ನು ತಮ್ಮ ಊರಿನ ಪ್ರಮುಖ ನೈಸರ್ಗಿಕ ಸಂಪತ್ತನ್ನಾಗಿ ಕಾಪಾಡಿಕೊಳ್ತಾ ಬರ್ತಾ ಇದ್ದಾರೆ ಇಂದಿಗೂ ಕೂಡ.
ಇನ್ನು ನಾವು ಈ ಕೆರೆಯನ್ನು ನೋಡೋದಾದರೆ ಕೇವಲ ಈ ಕೆರೆ ಬೆಟ್ಟ ಗುಡ್ಡಗಳು ನೀರು ಪರಿಸರ ಅಷ್ಟೇ ಅಲ್ಲದೆ ಕೆರೆಯ ಸುತ್ತಲಿನ ಪರಿಸರ ಪಕ್ಷಿಗಳು ಮತ್ತು ಇತರ ಜೀವಿಗಳಿಗೆ ಆಶ್ರಯ ಕೂಡ ಆಗಿದೆ ಅಂತ ಹೇಳ್ಬೋದು. ಮತ್ತು ಅಯ್ಯನ ಕೆರೆ ಕೇವಲ ಒಂದು ಕೆರೆ ಅಲ್ಲ, ಈ ಭಾಗದ ರೈತರ ಜೀವನಾಡಿ ಕೂಡ. ಹಲವು ತಲೆಮಾರುಗಳಿಂದ ಕೃಷಿ ಪರಿಸರ ಮತ್ತು ಗ್ರಾಮೀಣ ಜೀವನಕ್ಕೆ ಆಸರೆಯಾಗಿರುವಂತಹ ಈ ಕೆರೆ ಇಂದು ಕೂಡ ತನ್ನ ಮಹತ್ವವನ್ನು ಹಾಗೆ ಉಳಿಸ್ಕೊಂಡು ಬಂದಿದೆ. ಯಾಕಂದರೆ ನೈಸರ್ಗಿಕ ಸೌಂದರ್ಯ ಮತ್ತು ನೀರಿನ ಸಂರಕ್ಷಣೆಯ ಮಹತ್ವವನ್ನು ಸಾರುವಂತಹ ಈ ಕೆರೆ ಕಡೂರು ತಾಲೂಕಿನ ಹೆಮ್ಮೆಯ ತಾಣ ಅಂತ ಹೇಳಬಹುದು. ನೋಡಿದ್ರಲ್ಲ, ಇಷ್ಟೆಲ್ಲ ಈ ಒಂದು ಕೆರೆ ಇಷ್ಟೊಂದು ಇತಿಹಾಸವನ್ನು ಹೊಂದಿದೆ ಮತ್ತು ಅಲ್ಲಿನ ಅಕ್ಕಪಕ್ಕದ ರೈತರಿಗೆ ಜೀವನಾಡಿ ಕೂಡ ಆಗಿರೋದ್ರಿಂದ ತುಂಬ ಮಹತ್ವವಾದದ್ದು ಈ ಕೆರೆ. ಅಯ್ಯನ ಕೆರೆ ಈ ತಾಣಕ್ಕೆ ನೀವೇನಾದರೂ ಭೇಟಿ ಕೊಡಬೇಕು ಅಂತನ್ನೋದಾದರೆ ಚಿಕ್ಕಮಗಳೂರಿನಿಂದ ಸಕರಾಯ ಪಟ್ಟಣಕ್ಕೆ ಹೋಗುವ ರಸ್ತೆಯ ಮೂಲಕ ಸುಲಭವಾಗಿ ಖಾಸಗಿ ವಾಹನಗಳು, ಕ್ಯಾಬು ಅಥವಾ ಬಸ್ಸುಗಳ ಮೂಲಕ ನಾವು ಹೋಗಬಹುದು. ಇನ್ನು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಇಲ್ಲಿಗೆ ಹೋಗೋದಕ್ಕೆ ಬೆಸ್ಟ್ ಟೈಮ್ ಯಾವುದಪ್ಪ ಅಂತ ಕೇಳೋದಾದರೆ ಮಳೆಗಾಲದ ನಂತರ, ಅಂದರೆ ಅಕ್ಟೋಬರಿಂದ ಫೆಬ್ರವರಿವರೆಗೆ ಈ ಟೈಮಲ್ಲಿ ಹೋದರೆ ತುಂಬ ಒಳ್ಳೆಯದು. ಯಾಕೆಂದರೆ ಈ ಟೈಮಲ್ಲಿ ಕೆರೆ ತುಂಬಿರುತ್ತೆ. ಮೈದುಂಬಿಕೊಂಡಿರುವಂತಹ ಈ ಕೆರೆಯನ್ನು ನಾವು ನೋಡಿ ಕಣ್ತುಂಬ್ಕೋಬೋದು. ಪ್ರಕೃತಿ ಹಸಿರಾಗಿರೋದ್ರಿಂದ ಭೇಟಿ ನೀಡೋದಕ್ಕೆ ಅತ್ಯಂತ ಸೂಕ್ತವಾದ ಸಮಯ ಅಂತಂದರೆ ಅಕ್ಟೋಬರಿಂದ ಫೆಬ್ರವರಿವರೆಗೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಮಳೆಗಾಲದಲ್ಲಿ ಕೆರೆ ತುಂಬಿ ಕೋಡಿ ಹರಿಯುವ ದೃಶ್ಯವನ್ನು ನೋಡೋದಕ್ಕೆ ನೂರಾರು ಪ್ರವಾಸಿಗರು ಬರ್ತಾರೆ ಇಲ್ಲಿಗೆ. ಹಾಗಾಗಿ ಇದು ಸೂಕ್ತವಾದಂತಹ ಸಮಯ. ಹಾಗಾದರೆ ನೀವೇನಾದ್ರು ಭೇಟಿ ನೀಡಬೇಕು ಅಂತಂದರೆ ಖಂಡಿತ ಈ ಕೆರೆಗೆ ನೀವು ಭೇಟಿ ನೀಡಿ. ನಿಜವಾಗಲೂ ಕೂಡ ತುಂಬ ಚೆನ್ನಾಗಿದೆ ಕೆರೆ.